ಅಬ್ಬಾ ಫೈನಲಿ ನಮಗೆ ಸ್ವಾಮಿ ಸೀರಿಯಸ್ಲಿ ನಾನು ಎಷ್ಟು ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಅಂದರೆ ಎಲ್ಲನೂ ಬೈ ಮಾಡಿದ್ದಾಯಿತು. ಇವನು ನೋಡ್ತಾ ಇದ್ದೀರಾ ನಮ್ಮ ಬಟ್ಟೆ ನಂದು ಎಲ್ಲ ಪ್ಯಾಂಟ್ಸು ಎಲ್ಲ ಏನೇನಂತ ಏನು ಐಟಮ್ ತೊಗೊಂಬಿಟ್ಟಿದ್ದೀನಿ ಅಂದರೆ ಸೀರಿಯಸ್ ಯಪ್ಪ ಸಾಕಾಗೋಯ್ತು ಗುರು. ಇಷ್ಟು ಕಷ್ಟಪಡಬೇಕು ಎಲ್ಲನೂ ಒಂದು ವೀಡಿಯೋ ಮಾಡಬೇಕು ಅಂದರೆ ಇಷ್ಟೆಲ್ಲ ಬೈ ಮಾಡಬೇಕಾ, ಇಷ್ಟೆಲ್ಲ ಔಟಿಂಗ್ ಹೋಗ್ಬೇಕು ಅಂದರೆ ಇಷ್ಟೆಲ್ಲ ಪ್ಯಾಕಪ್ ಮಾಡಬೇಕಾ ಅಂತ. ನಾನು ಸೀರಿಯಸ್ಲಿ ನಾನು ಇವಾಗ ಏನೋ ID ಕಾರ್ಡ್ ಕ್ಯಾರಿ ಮಾಡಿದ್ದೀನಿ, ಪಾಸ್ಪೋರ್ಟ್ ಇದೆ ನನ್ನ ಹತ್ರ, ಮತ್ತು ಹೊಸ್ದಾಗಿ ತೊಗೊಂಡು ಬಂದಿರೋ ಬಟ್ಟೆಗಳಿದೆ. ಈ ಬಟ್ಟೆ ಎಲ್ಲನೂ ಒಂದು ಬ್ಯಾಗಲ್ಲಿ ನಾನು ಪ್ಯಾಕ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ನೋಡೋಣ ಏನಾಗುತ್ತಂತ. ಮತ್ತು ಇದೆಲ್ಲನೂ ಪ್ಯಾಕ್ ಮಾಡಿದ್ದಾಯಿತು. ಇವನು ನೋಡಿದ್ದೀರಾ ಈ ಚಿಕ್ಕ ಬ್ಯಾಗಲ್ಲಿ ಇಷ್ಟೆಲ್ಲ ಪ್ಯಾಕ್ ಮಾಡಿದ್ದೀನಿ ಗುರು. ನಾನು ಸೀರಿಯಸ್ಲಿ ನನಗೆ ನಂಬೋಕ್ಕಾಗ್ತಾಯಿಲ್ಲ. ಅದಾದಮೇಲೆ ಓಡೋಣ ಅಂತ ಓಡ್ತಾಯಿದ್ದೀನಿ. ಫಸ್ಟ್ ಬಾಯ್ ಅಂತ ಹೇಳ್ತಾಯಿದ್ದೀನಿ ಫಸ್ಟೇ. ಮನೇಲೊಂದು ಲಾಸ್ಟಾಗಿ ಸೆಲ್ಫಿ ಇರಲಿ, ವೀಡಿಯೋಸು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಎಲ್ಲನೂ ಮಾಡ್ತಾಯಿದ್ದೀವಿ. ಓಕೆ ಲೆಟ್ಸ್ ಗೋ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಒಂದು ಸೆಂಡ್ ಆಫ್ ಕೊಡ್ತಾಯಿದ್ದೀನಿ. ಮನೆಗೆ ಗುಡ್ ಬೈ ಅಂತ ಹೇಳ್ತಾಯಿದ್ದೀನಿ. ಓಕೆ ಮೀಟ್ ಮಾಡೋಣ. ಎಷ್ಟೋ ಮಿಡ್ಲ್ ಕ್ಲಾಸ್ ಕನಸಾಗಿರುತ್ತೆ ಗುರು ಫಾರಿನ್ ಹೋಗ್ಬೇಕು ಅಂತ. ಬಟ್ ಕೆಲವರಿಗೆ ಮಾತ್ರ ಅದು ಅವಕಾಶ ಸಿಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ತಾ ಇರುತ್ತೆ. ಜೀವನ ಹೆಂಗಿದ್ರೂ ನಡಿಬೇಕು. ಸೊ ನೋಡೋಣ. ಇದು ಮಾತಾಡ್ತಾ ನನ್ನ ಪ್ರಾಜೆಕ್ಟೇ ಬಂತು ಗುರು. ಇದೆ ನನ್ನ ಪ್ರಾಜೆಕ್ಟು. ನಾವು ಇಲ್ಲಿಂದನೇ ಪಿಕಪ್ ಆಗ್ತಾಯಿದ್ದೀವಿ. ಸೊ ಈ ಗಾಡಿ ನನಗೊಂದು ಎಮೋಷ್ನಲ್ ಇದೆ ಗುರು. ಈ ಗಾಡಿ 4 ದಿನ ಹೆಂಗಿರುತ್ತೆ ಹೆಂಗಿಲ್ಲ, ಇಲ್ಲಿ ಯಾರು ನೋಡ್ಕೊತಾರೆ ಅನ್ನೋದೇ ಚಿಂತೆ. ಬಟ್ ಇದು ನನಗೆ ಯಾವತ್ತೂ ಅಷ್ಟೇ ತುಂಬ ಅಟ್ಯಾಚ್ಮೆಂಟ್ ಇದೆ. ಇದು ಯಾವತ್ತೂ ನನಗೆ ಹಾರ್ಟ್ನ ಬ್ರೋಕ್ ಮಾಡಿಲ್ಲ, ಬಟ್ ಪೈನ್ಸ್ ಮಾಡಿದ್ದೆ ಫಿಸಿಕಲಾಗಿ. ಸೊ ಅದಕ್ಕೆ ನಾನು ಇದಕ್ಕೆ ತುಂಬ ಅಟ್ಯಾಚ್ಮೆಂಟ್ ಆಗಿದ್ದೀನಿ. ಸೊ ನನಗೆ ಇವಾಗ ಪಾಸ್ಪೋರ್ಟು ಪ್ಲಸ್ ವೀಸಾ ಎಲ್ಲನೂ ಪ್ರಿಂಟ್ ತಗೊಂಡಿದ್ದೀವಿ. ಇದೆಲ್ಲ ಬೋರ್ಡಿಂಗ್ ಪಾಸ್ ಅಲ್ಲೆಲ್ಲ ಕಲೆಕ್ಟ್ ಮಾಡ್ತೀವಿ ಏರ್ಪೋರ್ಟ್ಗೆ ಬಂದುಬಿಟ್ಟು ಟರ್ಮಿನಲ್ಲು. ಸೊ ಇವಾಗೆಲ್ಲನೂ ನೋಡ್ತಾ ಇದ್ದೀರಾ, ಎಲ್ಲನೂ ಫ್ಲೈಟ್ ಟಿಕೆಟು ಮತ್ತೊಂದು ಇನ್ನೊಂದು ಎಲ್ಲನೂ. ಸೊ ಎಲ್ಲನೂ ರೆಡಿ ಆಗಿದೆ. ಅದಾದಮೇಲೆ ನಾನು ನಿಮಗೊಂದೇ ರಿಕ್ವೆಸ್ಟ್ ಮಾಡ್ತಾ ಇರೋದು, ಎಲ್ಲನೂ ಕಲೆಕ್ಟ್ ಮಾಡಿದ್ದಾಯಿತು, ಎಲ್ಲನೂ ಆಯಿತು. ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ ವೀಸಾ ಮತ್ತು ಪಾಸ್ಪೋರ್ಟು, ಇದು ಹಿಂಗೆ ಇರುತ್ತೆ. ನೀವು ಯಾವಾಗಾದರೂ ಹೋಗ್ಬೇಕಾದ್ರೆ ಬನ್ನಿ, ಯಾವ ಥರ ಇದು ಮಾಡಬೇಕಂತ. ಬಟ್ ಇದು ಬಂದುಬಿಟ್ಟು ನಂದು ಆ ಕಡೆ ಕಂಟ್ರಿದು ವೀಸಾ ಬರುತ್ತೆ. ವೀಸಾ ನಾವು ಯೂಸಲಿ ಕ್ಯಾರಿ ಫಾರ್ವರ್ಡ್ ಮಾಡ್ತಾಯಿದ್ವಿ. ಏನಕ್ಕೆ ಅಂತಂದರೆ ಅಲ್ಲಿ ಅವರು ಚೆಕ್ ಇನ್ ಮಾಡ್ತಾರೆ. ಚೆಕ್ ಇನ್ ಮಾಡಿದಾಗ ಯಾವ ಥರ ಏನು ಅಂತ ಅಲ್ಲಿ ಕಂಟ್ರಿ ಕಡೆಯಿಂದ ಇರುತ್ತೆ. ನಮಗೂ ಗೊತ್ತಿಲ್ಲ ಏನಾಗುತ್ತೆ ಅಂತ ಬಿಟ್ಟು ನಮಗೆ ಇಂಟ್ರಕ್ಷನ್ ಆಗಿದೆ ಗುರು. ಕ್ಲಿಯರಾಗಿ ಪಾಸ್ಪೋರ್ಟ್ ಕ್ಯಾರಿ ಮಾಡಬೇಕು, ಅದಾದಮೇಲೆ ಎಲ್ಲನೂ ಕ್ಯಾರಿ ಮಾಡಬೇಕು. ಎಲ್ಲ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ನಮ್ಮ ಇಂಡಿಯನ್ದು ಎಲ್ಲನೂ. ಸೊ ಈವನ್ ಕರೆನ್ಸಿ ಕೂಡ ನಾವು ಫಾಲೋಅಪ್ ಮಾಡಿದ್ದೀವಿ, ತೊಗೊಂಡಿದ್ದೀವಿ, ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಅದು ಏನೇನು ಎಕ್ಸ್ಪ್ಲೋರ್ ಮಾಡಬೇಕು ನನಗೂ ಗೊತ್ತಿಲ್ಲ. ಫಸ್ಟ್ ಟೈಮು ನನ್ನ ವಾಯ್ಸು ಎಷ್ಟು ಕಿತ್ತೋಗಿದನೋ ನನಗೂ ಗೊತ್ತಿಲ್ಲ. ಯೂಸಲಿ ನಾನು ಈ ಥರ ಎಲ್ಲ ವಾಯ್ಸಲ್ಲಿ ಮಾತಾಡ್ತೀನ ಅಂತ ನನಗೆ ಡೌಟ್ ಆಗಿಬಿಟ್ಟಿದೆ. ನಂಗೆ ಗೊತ್ತಿಲ್ಲಪ್ಪ ಹೆಂಗಾಗುತ್ತಂತ. ಸೊ ನನಗೆ ಪ್ರೌಡ್ ಫೀಲ್ ಮಾಡ್ಕೊತೀನಿ. ಅಟ್ಲೀಸ್ಟ್ ನಾನು ಚಿಕ್ಕ ಪುಟ್ಟದು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರಿಗೂ ಒಂದು ಆಸೆ ಇರೋದನ್ನ ನಾನು ಸ್ವಲ್ಪ ನೆರವೇರಿಸ್ತಾ ಇದ್ದೀನಿ ಅಂತ ಅಂದ್ಕೊತೀನಿ. ಸೊ ನೋಡೋಣ, ಅಲ್ಲಿ ಹೋಗಿ ಇನ್ನೂ ಏನೇನು ಎಕ್ಸ್ಪ್ಲೋರ್ ಮಾಡ್ತೀನೋ ಗೊತ್ತಿಲ್ಲ. ಬಟ್ ನಾನು ಅಷ್ಟೆಲ್ಲ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿದ್ದೀನಿ. ಆ ಕಂಟ್ರಿಯಲ್ಲಿ ನಾನು ಏನು ಬೈ ಮಾಡ್ತೀನಿ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಏನು ಬೈ ಮಾಡ್ಬೋದು ಅಂದರೆ ನಾನು ಯೂಸಲಿ ಮನೆಗೋಸ್ಕರನೇ ಜಾಸ್ತಿ ನಾನು ಎಲ್ಲ ಇಷ್ಟು ದಿನವೂ ಫ್ಯಾಮ್ಲಿಗೋಸ್ಕರನೇ ಮಾಡ್ಕೊಂಬಂದಿದ್ದೀನಿ. ಓಕೆ ಇವಾಗೂ ನಾನು ಫ್ಯಾಮ್ಲಿಗೋಸ್ಕರನೇ ಮಾಡ್ತೀನಿ. ಅಲ್ಲೇನಾದರೂ ಬೈ ಮಾಡ್ಕೊಂಬರ್ತೀನಿ. ಸೊ ನೋಡೋಣ. ನನಗೆ ಏನು ಹೇಳಬೇಕು ಗೊತ್ತಾಗ್ತಾಯಿಲ್ಲಪ್ಪ. ಒಂದು ಆಪರ್ಚುನಿಟಿ ಅನ್ನೋದು ಆ ಗಾರ್ಡ್ಸು ಯಾವ ಥರ ಇದು ಮಾಡಿದ್ರು ನನಗೂ ಗೊತ್ತಿಲ್ಲ. ಬಟ್ ನನ್ನನ್ನೇ ಕರ್ಕೊಂಡು ಹೋಗ್ತಾಯಿದ್ದಾರೆ ಅಂದರೆ ಇಟ್ಸ್ ಗ್ರೇಟ್ ಫೀಲ್ ಅಂತ ಹೇಳ್ಬೋದು. ಸೊ ನಿಜ ಹೇಳ್ತಾಯಿದ್ದೀನಿ ಗುರು, ನನಗೆ ಮಾತಾಡೋಕೆ ಕಷ್ಟ ಆಗ್ತೈತೆ. ಸೀರಿಯಸ್ಲಿ ನಾನು ಹೋಗ್ತಾಯಿದ್ದೀನ, ನಾನು ಔಟ್ ಆಫ್ ಕಂಟ್ರಿ ಹೋಗ್ತಾಯಿದ್ದೀನ ಅಂತ. ಸೊ ಇವಾಗ ಬ್ಯಾಗಲ್ಲೆಲ್ಲನೂ ಇದು ಮಾಡಿದ್ದೀನಿ. ಅದರಲ್ಲೂ ಅಮೌಂಟ್ಸ್ ಎಲ್ಲ ಇದೆ. ಇವಾಗ ನೋಡ್ತಾಯಿದ್ದೀರಾ ನನ್ನ ಪರ್ಸಿಂದ ಇಷ್ಟು ಅಮೌಂಟು. ನನ್ನ 40 ಲ್ಯಾಕ್ ಗುರು, ನನ್ನ 40 ಲ್ಯಾಕ್ ನನ್ನ ಪರ್ಸಲ್ಲಿ ಕ್ಯಾರಿ ಮಾಡ್ತಾಯಿದ್ದೀನಿ ಅಂದರೆ ಸೀರಿಯಸ್ಲಿ ನಾನು ಏನು ಆಗ್ತಾಯಿದ್ದೀನಿ ಗುರು. ನಗು ಬರ್ತಾಯಿದೆ ನನಗೆ, ನಂಬಕ್ಕಾಗ್ತಾಯಿಲ್ಲ. ನಂದು ಇದರಲ್ಲಿ ಸೀರಿಯಸ್ಲಿ ನಾನು 1000 2000 ಎಲ್ಲನೂ ನಾನು ಇಟ್ಕೊತೀನಿ. ಬಟ್ ಈ 40 ಲ್ಯಾಕ್ ಬಾಪ್ರೆ 40 ಲ್ಯಾಕ್ ನಾನು ಇದು ಮಾಡ್ತಾಯಿದ್ದೀನಿ ಅಂದರೆ ಸೀರಿಯಸ್ಲಿ ನಾನು ಖುಷಿ ಪಡಬೇಕಾಗುತ್ತೆ ಅಷ್ಟೇ. ನಾನು ಎಲ್ಲನೂ ಇದು ಮಾಡ್ತಾಯಿದ್ದೀನಿ. ಸೊ ಪ್ಯಾಕ್ ಕೂಡ ಮಾಡ್ತಾಯಿದ್ದೀನಿ. ನೋಡೋಣ ಏನಾಗುತ್ತೋ ಏನಿಲ್ಲ. ಸೊ ವೆಯ್ಟ್ ಮಾಡ್ತಾಯಿದ್ದೀನಪ್ಪ. ನಂದು ಫ್ಲೈಟ್ ಬಂದುಬಿಟ್ಟು 11:45 ಸೊ ನೀವು ನೋಡ್ತಾ ಇದ್ದೀರಾ, ಇದು ಪದೇ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ, ಸೊ ಅದು ಇದ್ರೇ ಅಲೌಡ್ ಮಾಡ್ತಾರೆ.
ಇಲ್ಲ ಅಂದರೆ ಅವ್ರ ಕಂಟ್ರಿಗೆ ಅಲೋಡ್ ಮಾಡಲ್ಲ. ಇದು ವೀಸಾ ಬಂದುಬಿಟ್ಟು ಬಿಫೋರ್ 1 ವೀಕ್ಗಿಂತ ಮುಂಚೆನೇ ನಮ್ಗೆ ಬರುತ್ತೆ. ಅದನ್ನು ಓಕೆ ಅಲ್ಲಿ ಮತ್ತು ವ್ಯಾಲಿಡ್ ಕೂಡ ಇರುತ್ತೆ. ಒನ್ ಮಂತ್ಗೆ ನಮಗೆ ವ್ಯಾಲಿಡ್ ಇರೋದು. ಸೊ ಇದು ಪಾಸ್ಪೋರ್ಟು ಇದರಲ್ಲಿ ಪ್ರಿಂಟ್ ಆಗ್ತಾರೆ ನಮಗೆ ಎಂಟ್ರಿಯಲ್ಲಿ. ಸೊ ಇದೆಲ್ಲನೂ ನಾನು ಒನ್ ಬೈ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲನೂ ಏರ್ಪೋರ್ಟ್ಗೆ ಹೆಂಗೆ ಹೋಗಬೇಕು, ಹೆಂಗೆ ಇಲ್ಲ, ಅಲ್ಲಿ ಯಾವ ಥರ ಚೆಕ್-ಇನ್ ಆಗಬೇಕು, ಯಾವ ಥರ ಇಲ್ಲ, ತುಂಬ ಇದು ಮಾಡ್ಕೊತೀನಿ ನಾನು ತುಂಬ ಎಲ್ಲನೂ ಹೇಳ್ತೀನಿ, ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿರಿ ಒನ್ ಬೈ ನೋಡ್ತಾ ಇರ್ರಿ. ನನಗೆ ಗೊತ್ತಿಲ್ಲ ಗುರು, ನಿಮಗೂ ಒಂದು ಆಸೆಗಳಿರುತ್ತೆ, ಕನಸುಗಳಿರುತ್ತೆ. ಬಟ್ ನಿಮಗೂ ಹೋಗೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ. ಬಟ್ ನಿಮ್ಮ ಜಾಗದಲ್ಲೇ ನಿಂತ್ಕೊಂಡು ನಾನು ಪ್ರತಿಯೊಂದು ಪ್ಲೇಸನ್ನು, ಪ್ರತಿಯೊಂದು ಜಾಗನೂ ಎಕ್ಸ್ಪ್ಲೋರ್ ಮಾಡ್ತೀನಿ. 100% ನಾನು ಹೇಳ್ತೀನಿ. ನಾನು ಅಲ್ಲಿ ಒಂದೊಂದು ಮೂಮೆಂಟು, ಒಂದೊಂದು ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ಸು ನಾನು ಕವರ್ ಮಾಡ್ತೀನಿ ಅಂತ ನಾನು ಪ್ರಾಮಿಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೀವು ನೋಡ್ಬೋದು ನಾನು ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ ಅನ್ನೋದ್ರೆ, ನೆಕ್ಸ್ಟ್ ನಿಮ್ಗೇನಾದ್ರೂ ಪ್ಲಾನ್ಸ್ ಇದ್ದರೆ ಫರ್ದರ್ ಔಟ್ ಆಫ್ ಕಂಟ್ರಿ ನೀವು ಬರಬೇಕು ಅಂತ ಅಂದ್ಕೊಂಡಿದ್ರೆ, ನಾನು ಏನೇನು ಮಾಡ್ತಾಯಿದ್ದೀನಿ, ಯಾವ್ಯಾವ ಥರ ಪ್ರಿಸಿಷನ್ ತೊಗೊತಾ ಇದ್ದೀರಾ, ಅದನ್ನೇ ಇಂಪಾರ್ಟೆಂಟ್ ಆಗುತ್ತೆ. ಸರಿ, ಯಾಕೆ ಇದೆಲ್ಲ ಹೇಳ್ಬಿಟ್ಟು ಟೈಮ್ ವೇಸ್ಟ್ ಮಾಡೋದು, ನಿಮಗೆ ತೋರಿಸೋಣ ಅಂದ್ಬಿಟ್ಟೇ ನಾನು ಇಷ್ಟೆಲ್ಲ ಇದು ಮಾಡ್ತಾ ಇರೋದು. ನಾನು ಹೊಸ್ದಾಗಿ ಬೈ ಮಾಡಿದೆ ಫೋನು. ಬಟ್ ಅದು ಫೋನು ಯಾಕೆ ಅಂತ ಸುಮಾರು ಜನ ಕೇಳಿದ್ರು. ಬಟ್ ಸುಮಾರು ಜನಕ್ಕೆ ಗೊತ್ತಿಲ್ಲ ನಾನು ಏನಕ್ಕೆ ಬೈ ಮಾಡಿದೆ ಅಂತ. ಬೈ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ನನ್ನಷ್ಟು ಎಷ್ಟು ಕನಸು ಹೊತ್ಕೊಂಡಿರ್ತಾರೆ ಮಿಡ್ಲ್ ಕ್ಲಾಸ್ ಜನಗಳು, ಅವ್ರಿಗೆಲ್ಲ ಗೊತ್ತಿರಲ್ಲ ಗುರು ಅದು ಯಾವ ಥರ ಹೆಂಗೆ ಇರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನನಗೆ ಒಂದು ಆಪರ್ಚುನಿಟಿ ಸಿಕ್ಕಿದಂದಮೇಲೆ ನಾನು ಅದನ್ನ ಯುಟಿಲೈಸ್ ಮಾಡ್ತೀನಿ. ಸೊ ಇನ್ನೊಂದು ಸಾರಿ ತೋರಿಸ್ತಾ ಇದ್ದೀನಿ, ನನ್ನ ಪರ್ಸಿಂದ ನಾನು ಎತ್ತಿ ತೋರಿಸ್ತಾ ಇದ್ದೀನಿ ಇಷ್ಟು ಅಮೌಂಟ್ನ ನಾನು ಕ್ಯಾರಿ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ನನಗೆ ರಿಯಲಿ ಒಂದು ಒಳ್ಳೆ ಫೀಲ್ ಇದೆ. ಸೊ ನೀವು ಬನ್ನಿ ನೆಕ್ಸ್ಟ್ ಟೈಮು. ಸೊ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವೆರಿ ವೆಲ್. ಸೊ ಇದನ್ನು ನನ್ನ ಚಾನಲ್ಗೆ ನೀವು ಯಾವತ್ತೂ ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಸೊ ಪ್ರೋತ್ಸಾಹ ಮಾಡ್ತಾಯಿರಿ. ನಿಮ್ಮ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ನಾನು